ಸರ್ ಈ ಈ ವಿಚಾರವನ್ನು ನಂಬ್ತೀರಾ ಸರ್? ಸಿನಿಮಾ ಅಥವಾ ಸಂಗೀತಕ್ಕೊಂದು ಮಾರ್ಕೆಟಿಂಗ್ ಟಚ್ ಬೇಕು ಅಂತ ಹೇಳ್ತಾರಲ್ಲ. ಈಗ ಗೂಳಿಯಿಂದನೂ ಮಾಡ್ಕೊಂಡ್ರೆ, ಯಾಕಂದ್ರೆ ಸುಮ್ಮನೆ ಆ ಸಾಂಗ್ ಇದೆಯಲ್ಲ ಅದನ್ನು ಇನ್ನೂ ಜನ ಮರ್ತಿಲ್ಲ, ಬಂದ ತಕ್ಷಣ ಅದನ್ನು ಕೇಳ್ತಾರೆ. ಓ ಅದ್ರ ಜೊತೆಗೆ ಈ ಮಾರ್ಕೆಟಿಂಗ್ ವಿಚಾರ, ಸಾಂಗನ್ನು ಮಾರ್ಕೆಟಿಂಗ್ ಮಾಡೋವಂಥ ವಿಚಾರಗಳು ಸಹ ಈ ಇತ್ತೀಚೆಗೆ ಮಾರ್ಕೆಟಿಂಗ್ ಬಂದಿರುವಂಥದ್ದು ಅಥವಾ ವಿಚಾರಗಳು ಓಡಾಡ್ತಾರೆ. ಅದನ್ನು ನೀವು ನಂಬ್ತೀರಾ ಅಂತ ಅಂದ್ಬಿಟ್ಟು, ಒಂದು ಸಾಂಗ್ಗೆ ಅಥವಾ ಸಿನಿಮಾಗೆ ಈ ಥರದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಬೇಕು ಅನ್ನೋದು. ಅಲ್ಲ, ಅದು ಕಾಲಕ್ಕೆ ತಕ್ಕಂಗೆ ಬದಲಾಗಲೇಬೇಕು. ಬದಲಾವಣೆ ಅನ್ನೋದು ಕಾಲಕ್ಕೆ ತಕ್ಕಂಗೆ ಇರಲೇಬೇಕು ಅದು. ಬಟ್ ಮಾರ್ಕೆಟಿಂಗಿಂದನೇ ಹಾಡು ಓಡುತ್ತೆ, ಅಥವಾ ಯಾವುದೇ ಒಂದು ಆರ್ಟ್ ಫೀಲ್ಡ್, ಮ್ಯೂಸಿಕ್ ಫೀಲ್ಡ್ ಅಂತಲ್ಲ, ಯಾವುದೇ ಒಂದು ಆರ್ಟ್ ಬರೀ ಮಾರ್ಕೆಟಿಂಗಿಂದನೇ ಹೋಗುತ್ತೆ ಅನ್ನೋದು ಸುಳ್ಳು. ಇತ್ತೀಚೆಗೆ ಒಂದು ಕಮರ್ಷಿಯಲ್ ಟಚ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲದಕ್ಕೂ, ಎಲ್ಲ ವಿಚಾರಗಳಿಗೂ. ಇಲ್ಲ, ಇವಾಗ ಏನಾಗುತ್ತೆ, ಇವಾಗ ರೀಲ್ಸ್ ಅಂತಾರೆ. ಆಯ್ತು, ನೀವು ಅದ್ರ ಬಗ್ಗೆನೇ ಅಲ್ವಾ, ಇವಾಗ ರೀಲ್ಸ್ ಮಾರ್ಕೆಟಿಂಗ್ ಇದು. ಈ ರೀಲ್ಸ್ ಇವಾಗ ನಾವು 4 ನಿಮಿಷನ ಮಿನಿಮಮ್ 3.5 ನಿಮಿಷ 4 ನಿಮಿಷ ಹಾಡು ಮಾಡಿರ್ತೀವಿ. ರೀಲ್ಸಲ್ಲಿ ಎಷ್ಟು ತಗೊಳ್ಳೋದು 30 ಸೆಕೆಂಡ್ಸ್. ಸೊ ಕೆಲವೊಂದ್ಸಲಿ ನಮಗೂ ಅನಿಸುತ್ತೆ ಬರೀ ಆ 30 ಸೆಕೆಂಡ್ಸ್ ಮಾಡ್ಬಿಟ್ಬಿಟ್ರೆ ಸಾಕಲ್ವಾ ಅಂತ. ಬಟ್ ಜನ ಹಂಗೆ ಅದನ್ನು ತಗೊಳ್ಬೇಕಾದ್ರೆ ಇನ್ನು ಯಾವ ಮಟ್ಟದ ಟೆಕ್ನಾಲಜಿ ಹೆಂಗೆ ಇದಾಗಿರಬೇಕು ಅಲ್ವಾ. ಸೊ ಅದೇನು ಮಾಡೋಕ್ಕಾಗಲ್ಲ. ಇವಾಗ ಅದರಿಂದ ನಮಗೆ ಬಿಗ್ ಪ್ಲಸ್ ಆಗುತ್ತೆ ಅನ್ನಂಗಿದ್ರೆ ಶುಡ್ ಗೋ ವಿತ್ ದ ಫ್ಲೋ. ಅಂದರೆ ಇವಾಗ ಅಲ್ಲಿ ಹಿಟ್ ಆದಾಗ ಅವಾಗ ಥಿಯೇಟ್ರಿಗೆ ಜನ ಬರ್ತಾರೆ ಅಂದರೆ ದೊಡ್ಡ ಪ್ಲಸ್ ಅಲ್ಲ. ಥಿಯೇಟ್ರಿಗೆ ಜನ ಬರಬೇಕು, ಬರ್ತಾ ಇದ್ದಾರೆ. ಇವಾಗ ಯಾವುದು ನಮ್ಮ ಕೃಷ್ಣ ಪ್ರಣಯ ಸಖಿ ಅದೊಂದು ಹಾಡು ಹಿಟ್ ಆಗಿದೆ, ಇವಾಗ ಥಿಯೇಟ್ರಿಕಲ್ಲಿ ಚೆನ್ನಾಗಿ ಇದಾಗ್ತಾ ಇದೆ. ಒಳ್ಳೆ ವಿಷಯ ಅಲ್ಲ. ಸರ್ ಇದನ್ನು ಹೊರತುಪಡಿಸಿ ಮಾತಾಡಿದ್ರೆ ನಿಮ್ಮ ನಟನೆ ಬಗ್ಗೆ ತುಂಬ ಒಳ್ಳೆ, ಅಂದರೆ ಎಷ್ಟೋ ವರ್ಷದಿಂದ ನೋಡಿರುವಂಥ ನಟ ಅಂತ ಫೀಲ್ ಆಗುತ್ತೆ ಸರ್ ಕೆಲವೊಂದು ಸಿಚುವೇಶನ್ಸಲ್ಲಿ, ಸಾಂಗಲ್ಲಿ. ಇಲ್ಲ, ಅದು ಏನು ಮಾಡಬೇಕು ಅಂತ ಏನೋ ಪ್ರಿಪೇರ್ ಆಗಿ, ಅಂದರೆ ನನ್ನೊಳಗಡೆ ನಾನು ಪ್ರಿಪೇರ್ ಆಗಿದ್ದೆ. ಯಾಕಂದರೆ ಒಂದು ಭಯ ಇತ್ತು, ನಕ್ಬಿಟ್ರೆ ಎಲ್ಲ ಈ ಜರ್ನಿ ಫುಲ್ ಹಿಂಗೆ ಬಂದಿರೋದು ಇದು ಅಂತ. ಬಟ್ ನನಗೆಲ್ಲ ಹೇಳೋರು, ಇದು ಚೆನ್ನಾಗಿ ಕಾಣುತ್ತೆ, ಇದು ಚೆನ್ನಾಗಿ ಕಾಣಲ್ಲ ಅಂತ ಅಲ್ಲೆಲ್ಲ ಗೈಡ್ ಮಾಡೋರು. ಸೊ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಅಂದರೆ ನಟನೆ ಫುಲ್ ಇದಲ್ಲ, ಅಂದರೆ ಮ್ಯೂಸಿಕಲ್ಲಿ ಒಬ್ಬ ಮ್ಯೂಸಿಷಿಯನ್ ಏನು ಹೇಳಬೇಕೋ, ಯಾವ ಮಟ್ಟಕ್ಕೆ ಹೇಳಬೇಕೋ ಅಷ್ಟು ಇದು ಮಾಡಿದ್ದೀನಿ ಅಷ್ಟೇ. ಸರ್ ಈ ಸಾಂಗ್ಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಿ ಅಂತ. ಒಂದು ಚಿತೆ ಇದೆಯಲ್ಲ ಸರ್, ಟಿಯರ್ ಮಿಲ್ ಮೇ ಬಿ, ಅದನ್ನ ಅದ್ರ ಮೇಲೆ ಮುಳುಗೋದಾಗಲಿ, ಅಥವಾ ಮೋರಿ ಆ ಥರ ಇಳಿದು ಅದ್ರ ಮೇಲೆ ಆ್ಯಕ್ಟ್ ಮಾಡುವಂಥದ್ದಾಗಲಿ, ಬಿಲ್ಡಿಂಗ್ ಮೇಲೆ ಹೋಗೋದಾಗಲಿ, ಆ ತುದಿನಲ್ಲಿ ಈ ಒಂದಷ್ಟು ಜನಕ್ಕೆ ಫೋಬೆ ಇರುತ್ತೆ ಸರ್, ಟಾಪ್ ಮೇಲೆ ಹತ್ತಿರ ಸ್ವಲ್ಪ ಭಯ ಆಗುತ್ತೆ. ನೀವು ಇದು ನಿಂತಿರೋ ಜಾಗನ ಆ ಮಟ್ಟಿಗೆ ಇದೆ. ಹೌದು, ಅದು 37 ಫ್ಲೋರ್ಸ್ ಅಪಾರ್ಟ್ಮೆಂಟ್. ಅದು ನವಮಿ ಬಿಲ್ಡರ್ಸ್ ಅಂತ, ಇಲ್ಲಿ ಯೂನಿವರ್ಸಿಟಿ ಸರ್ಕಲ್ ಇದೆಯಲ್ಲ, ಅದರ ಎದುರುಗಡೆ, ಮೆಟ್ರೋ ಎದುರುಗಡೆ ಇರೋದು. ಅದು ಅವಾಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿತ್ತು. ನಮ್ಮ ಸ್ನೇಹಿತರು ನವೀನ್ ಅಂತಿದ್ದಾರೆ, ಅವ್ರ ಮೂಲಕ ಅಲ್ಲಿ ಪರಿಚಯ ಮಾಡ್ಕೊಂಡು, ಅಲ್ಲಿ ದಯಾನಂದ್ ಅಂತ ಅವ್ರ ಮ್ಯಾನೇಜರ್, ಅವರು ಪರ್ಮಿಷನ್ ಕೊಟ್ಟರು. ಬಟ್ ಅವರು ಹೇಳಿದರು ತುದಿಗೆಲ್ಲ ಹೋಗಂಗಿಲ್ಲ ಸರ್, ನಮಗಿದಾಗುತ್ತೆ ಏನಾದರೂ ಆದರೆ ಅಂತ. ಬಟ್ ನಾವು ಏನಂದರೆ ಅಲ್ಲಿ ಹೋದರೆ ಗಾಳಿ ಇಲ್ಲದೇ ಇದ್ರೆ ನಿಂತ್ಕೋಬೋದು ಅಂತ ಗೊತ್ತಿತ್ತು ನನಗೆ. ಸೊ ಅದಕ್ಕೆ ಬೆಳಗ್ಗೆ 6:30ಗೆ ಹೋಗಿದ್ವಿ, ಸ್ವಲ್ಪ ಗಾಳಿ ಕಡಿಮೆ ಇರುತ್ತೆ ಅಂದ್ಬಿಟ್ಟು. ಆಮೇಲೆ ನಮ್ಮ ಕ್ಯಾಮ್ರಾಮನ್ಗೆ ನಂಗೆ ಮ್ಯಾಜಿಕ್ ಅವರ್ಸ್ ಆಗಬೇಕು, ಇಲ್ಲ ಬೆಳಗ್ಗೆನೇ ಆಗಬೇಕು, ಇಲ್ಲ ಸಂಜೆ ಆಗಬೇಕು ಅಂತ. ಸೊ ಅಲ್ಲಿ ಯಾವಾಗ ಗಾಳಿ ಇಲ್ಲ ಆವಾಗ ಮಾತ್ರ ಹೋಗಿ ಹಿಂಗೆ ನಿಂತ್ಕೊಂಡು ನಾನು 5 ಸೆಕೆಂಡ್ಸ್ ಸಸ್ಟೈನ್ ಆಗಬೇಕಲ್ಲಿ. ಬಟ್ ಆ 5 ಸೆಕೆಂಡ್ಸ್ ಏನಂದರೆ ಅಷ್ಟರಲ್ಲಿ ಡ್ರೋನ್ ಬಂದ್ಬಿಡುತ್ತೆ. ಡ್ರೋನ್ ಹಿಂಗೆ ಬಂದಾಗ ಅದ್ರ ಫ್ಯಾನ್ದು ಆ ಸೌಂಡು ಇದಕ್ಕೆ ಅಲ್ಲೇ ಧೂಳೆಬ್ಬಿಸುತ್ತದು. ಅದು ನನಗೆ ಅಷ್ಟು ಫೋರ್ಸ್ ಇರುತ್ತೆ ಅದರಲ್ಲಿ ಅಂತ ಗೊತ್ತಿರಲಿಲ್ಲ. ಅವಾಗ ಮಾತ್ರ ಭಯ ಆಗೋದು, ಇಳಿದ್ಬಿಡ್ತಿದ್ದೆ ಟಕ್ಕಂತ ಹಿಂದೆ ಬಂದ್ಬಿಡ್ತಿದ್ದೆ. ಆಮೇಲೆ ಅದು ಶಾರ್ಟ್ ಸಿಕ್ತು, ಹಿಂಗೆ ಬಂದು ಹಿಂಗೆ ಮುಂದೆ ಹಿಂಗೆ ಸೈಡ್ ಮುಂದೆ ಬಂದಿದ್ರೆ ಅಷ್ಟೊಂದು ನನಗೆ ಆಗಲಿಲ್ಲ. ಹಿಂಗೆ ಫುಲ್ ಹಿಂಗೆ ಬರಬೇಕಿತ್ತು ಮುಂದೆ, ಅದು ಅಷ್ಟಾಗಲಿಲ್ಲ. ಬಟ್ ಒಂದು ಈ ಆ್ಯಂಗಲ್ ಸಿಕ್ತು, ಇಳಿದ್ಬಿಟ್ವಿ. ಆಮೇಲೆ ನನ್ನ ಜೊತೆ ಮಾಡಿರೋರು ಅಷ್ಟೇ, ಅವರು ಒಂದು ರಿಸ್ಕ್ ತಗೊಂಡ್ರು. ಆಮೇಲೆ ಚಿತೆದು ಅದು ಯಾರಿಗೂ ಗೊತ್ತಿರಲಿಲ್ಲ, ನನಗೆ ಮತ್ತು ನಮ್ಮ ಛಾಯಾಗ್ರಾಹಕ ಸುಜ್ಞಾನ್ ಅವ್ರಿಗೆ ಮಾತ್ರ ನಾನು ಹೇಳಿದ್ದೆ ಈ ಥರ ಹಿಂಗಿದೆ ಅಂತ. ಅವರು ಮೇಡಮ್ ಇರ್ತಾರೆ ನೋಡ್ಕೊಳ್ಳಿ ಸರ್, ಅವರು ಎಲ್ಲರೂ ಡಿಸ್ಟರ್ಬ್ ಆಗ್ತಾರೆ ನೀವು ಹಂಗೆ ಮಾಡಿದ್ರೆ ಅಂತ ಹೇಳಿದ್ರು. ಬಟ್ ನಾನು ಅಲ್ಲಿ ಹೋಗ್ತಿದ್ದಂಗೆ ಏನು ಮಾಡಿದೆ, ಯಾರಿಗೇನು ಕೇಳಲಿಲ್ಲ, ಅಲ್ಲಿರೋರನ್ನ ಕೇಳಿದೆ, ನೆಕ್ಸ್ಟು ಎಷ್ಟು ಗಂಟೆಗೆ ಸರ್ ಬರೋದು ಇಲ್ಲಿ, ನೆಕ್ಸ್ಟ್ ಇನ್ನೊಂದು ಅರ್ಧ ಗಂಟೆ ಸರ್, ಆನ್ ದಿ ವೇ ಇದ್ದಾರೆ, ಜೆ ಪಿ ನಗರಿಂದ ಬರ್ತಿದ್ದಾರೆ, ಜಯನಗರಿಂದ ಇನ್ನೊಂದು ಅರ್ಧ ಗಂಟೆ ಇದೆ ಅಲ್ವಾ ಅಂದ್ಬಿಟ್ಟು ಫಸ್ಟ್ ಹೋಗಿ ನಾನು ಅಲ್ಲಿ ಕುತ್ಕೊಂಡ್ಬಿಟ್ಟೆ. ಅದ್ರ ಮೇಲೆ ಕುತ್ಕೊಳ್ತಿದ್ದಂಗೆ ಎಲ್ಲ ಅಲ್ಲಿ ಜೊತೆಗೆ ನಮ್ಮ ಟೀಮ್ ಇತ್ತಲ್ಲ, ಎಲ್ಲರೂ ರಪ್ಪಂತ ಹಿಂದೆ ಸರೋದು ಒಂದು ಸ್ಟೆಪ್, ಏನು ಮಾಡ್ತಿದ್ದಾರೆ ಇವರು ಅಂತ. ಅಲ್ಲಿ ಬಟ್ ಎಲ್ಲರೂ ಸೀರಿಯಸ್ ಆದರು. ಇವ್ರು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಈ ಹಾಡನ್ನ. ಯಾಕಂದರೆ ಅಲ್ಲಿ ಹಂಗು ಹಿಂಗು ದೊಡ್ಡೋನಾದೆ ದಡ್ಡ ಅದೇ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೇನು ಬೇಕೋ ಅದುವೇ ಕಳ್ಕೊಂಡೆ ಅಂತ. ಸೊ ನಾನು ಅದನ್ನೇ, ಅದು ಚಿತೆ ಮೇಲೆ ಇದ್ರೂ ನಮಗೆ ನೆಮ್ಮದಿ ಇಲ್ಲ ಅನ್ನೋದೊಂದು ಬೇಕಿತ್ತು.
ಅದು ಕ್ಯಾಮ್ರಾಮನ್ ಆಮೇಲೆ ಅದಕ್ಕೊಂದು ನನ್ನ ವೈಫ್ಗೆ ಏಣಿ ಬೇಕು ಮೇಡಮ್, ನಾನು ಈ ಶಾರ್ಟ್ ಹೇಳಿದಾಗ ಏಣಿ ಬೇಕು ಅಂತ ಅವ್ರಿಗೆ ಹೇಳಿದ್ದಾರೆ. ಯಾಕೆ ಏಣಿ ಹತ್ಬಿಟ್ಟು ಹಿಂಗೆ ತೆಗಿಬೇಕು ಅಂತ. ಅದು ಆಯಿತು, ಬಟ್ ಎಲ್ಲರೂ ಒಂದು ಸ್ವಲ್ಪ ಡಿಸ್ಟರ್ಬ್ ಆದರು, ಎಸ್ಪೆಷಲಿ ನನ್ನ ವೈಫ್ ತುಂಬ ಡಿಸ್ಟರ್ಬ್ ಆದರು. ಬಟ್ ನನಗೆ ಅಲ್ಲಿ ಒಂದೇನಂದರೆ ಪಕ್ಕದಲ್ಲೇ ಪಾಪ ಅವ್ರು ಯಾರ್ದು ಬೇರೆ ನೋವುಗಳು ಅವ್ರದ್ದು ಅಲ್ಲೇ ಅಂತ್ಯಕ್ರಿಯೆ ಮಾಡ್ತಾಯಿದ್ರು. ನಾವು ಅದನ್ನು ಇದು ಮಾಡ್ತಿದ್ವಿ. ಅದೊಂದು ಏನು ಇಷ್ಟೇನಾ ಜೀವನ ಅಂತ ಅನಿಸುತ್ತೆ. ಸರ್ ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಈ ಸಾಂಗ್ಗೆ ರಿಲೀಸ್ ಆದ ನಂತರದಲ್ಲಿ? ಅದು ರಿಲೀಸ್ ಆದ ನಂತರದಲ್ಲಿ ಎಲ್ಲರೂ ಕೇಳ್ತಾ ಇರೋದು ಎರಡೇ, ನೀವು ಕೇಳಿದ್ದು ಎರಡು. ಒಂದು ಬಿಲ್ಡಿಂಗ್ ಮೇಲ್ಗಡೆ, ಒಂದು ಈ ಚಿತೆ ಮೇಲೆ ಮಲಗಿರೋದು. ಯಾಕೆ ಅಷ್ಟೊಂದು ಏನಕ್ಕೆ ಡೀಪ್ ಇಂಟೆಲೆಕ್ಚುಯಲ್ ಆಗಿ, ಅಂದರೆ ಅಷ್ಟು ಡೀಪ್ ಥಾಟ್ನ ಓಕೆ ಯಾಕೆ ಅಷ್ಟೊಂದು ರಿಸ್ಕ್ ತಗೊಳ್ತೀರಾ ಅಂತ. ಇಲ್ಲ ತಗೋಬೇಕಾದ ರಿಸ್ಕ್ ಅಲ್ಲ ಅದು. ನನಗೆ ಅದೊಂದು ಲೈನಿಗೆ ಅವ್ರು ಏನು ಪ್ರಮೋದ್ ಮಾಡುವಂತೆ ಬರೆದಿದ್ದಾರೆ ಆ್ಯಸ್ ಎ ಮ್ಯೂಸಿಷಿಯನ್. ನಾವಿವಾಗ ಬೇರೆ ಹಾಡುಗಳು, ಇವಾಗ ನಾವು ಮಾಡಿರೋ ಹಾಡುಗಳೇ ಕೆಲವೊಂದ್ಸಲಿ ಚೆನ್ನಾಗಿ ತೆಕ್ಕೊಂಬರ್ದಲ್ಲೇ ಇದ್ದಾಗ ನೋವಾಗುತ್ತೆ. ಸೊ ಬಟ್ ನಾನು ಆ್ಯಸ್ ಎ ಮ್ಯೂಸಿಕ್ ಕಂಪೋಸರ್ ಆಗಿ, ಮ್ಯೂಸಿಷಿಯನ್ ಆಗಿ ಅದು ಮ್ಯೂಸಿಕ್ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಜಸ್ಟಿಫೈ ಮಾಡೋಣ ಅಂದ್ಬಿಟ್ಟು ಆ ಥರ ಮಾಡಿದ್ದು. ಬಟ್ ಅವೆರಡರ ಬಗ್ಗೆ ದ ಹೋಲ್ ಸಾಂಗ್ ನೀವು ಹೇಳಿದ್ರಿ ಒಂದು ತತ್ವ ಇದೆ ಇದರಲ್ಲಿ ಅಂತ, ಅದು ಯಾರೂ ಹೇಳಿಲ್ಲ ಈ ಥರ ಅಂತ, ಅದೊಂದು ಕಾಂಪ್ಲಿಮೆಂಟ್ ಬರ್ತಾ